ಕನ್ನಡಿಗರು ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ದಂತಹ ನಮ್ಮ ರವಿ ಸರ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ರವಿಚಂದ್ರನ್ ಸರ್ ಅವರ ಸಹೋದರರಾದಂತಹ ಬಾಲಾಜಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಜನ್ರೇಷನ್ ಅವ್ರಿಗೆ ಗೊತ್ತಿರಲ್ಲ ಬಾಲಾಜಿ ಸರ್ ಯಾರು ಅಂತೇಳಿ. ಸೊ ಬಾಲಾಜಿ ಸರ್ ಬಂದು ನಮ್ಮ ರವಿ ಸರ್ ಅವರ ಸ್ವಂತ ತಮ್ಮ. ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಸೊ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಸೊ ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಚರ್ಚೆ ಶುರುವಾಯಿತು, ಸೊ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಣ್ಣ ನಾನು ಅಂದರೆ ರವಿ ಸರು ನಾನು ಚರ್ಚೆ ಮಾಡಿದ್ವಿ. ಸೊ ಏನಪ್ಪ ವಿಷಯ ಅಂತಂದರೆ, ಸೊ ಶಾಂತಿ ಕ್ರಾಂತಿ ಸಿನಿಮಾದ ನೆಗೆಟಿವ್ಸ್ ಏನಿದೆ ಅಂದರೆ, ಆಗಿನ ಕಾಲದಲ್ಲಿ ಈ ಥರ ಒಂದು ಮಾಡರ್ನ್ ಕ್ಯಾಮ್ರಾ ಇರ್ತಾ ಇರಲಿಲ್ಲ. ಎಲ್ಲ ನೆಗೆಟಿವ್ಸ್ ಅಂದರೆ ರೀಲ್ಸಲ್ಲಿ ಶೂಟ್ ಮಾಡ್ತಾಯಿದ್ರು. ಆ ರೀಲ್ಸ್ ಏನಾಗಿದೆಯಪ್ಪ ಅಂತಂದರೆ ಅದು ಮೆಲ್ಟ್ ಆಗಿದೆ. ಸೊ ಮೆಲ್ಟ್ ಆಗಿರೋ ರೀಲ್ಸ್ನ ನಾವು ರಿಕವರಿ ಮಾಡಿಕೊಂಡು ಮತ್ತೆ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಸೊ ಈಗ ಅದೆಲ್ಲ ಬಿಟ್ಟು ನಾವು ಹೊಸ ಸೋರ್ಸ್ಗಳನ್ನ ಹುಡುಕ್ತಾ ಇದ್ದೀವಿ. ಆ ಸೋರ್ಸ್ ಏನಾದರೂ ಸಿಕ್ಕು ನಾವು ನಾಳೆಯಿಂದನೇ ಅದ್ರ ಕೆಲಸ ಶುರು ಮಾಡ್ತೀವಿ ಅಂದರೆ ಕನಿಷ್ಠ ಪಕ್ಷ ನಮಗೆ 8 ತಿಂಗಳು ಟೈಮ್ ಹಿಡಿಯುತ್ತೆ. ನಾವು ಒಂದು ಅತ್ಯುತ್ತಮ ಗುಣಮಟ್ಟದ ಕ್ವಾಲಿಟಿಯಲ್ಲಿ ನಿಮಗೆ ಒಂದು ಈ ಸಿನಿಮಾನ ತೋರಿಸೋಕೆ. ಸೊ ಸದ್ಯಕ್ಕೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆಗಸ್ಟ್ 15ಕ್ಕೆ ಬಿಡುಗಡೆ ಆಗುತ್ತೆ, ಸೆಪ್ಟೆಂಬರಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳಿ. ಖಂಡಿತ ಸದ್ಯಕ್ಕೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ ಅಂತ ಅವರೊಂದು ಖಾತ್ರಿನ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಒಂದು ಅಭಿಮಾನಿಗಳು ಏನಿದ್ರು ನಮ್ಮ ರವಿ ಸರ್ದು ಅಥವಾ ಆ ಸಿನಿಮಾ ಅಭಿಮಾನಿಗಳೇನಿದ್ರಲ್ಲ, ಸೊ ಅವ್ರಿಗೆ ಈ ವಿಷಯ ಖಂಡಿತ ನಿರಾಸೆಯನ್ನು ಉಂಟು ಮಾಡಿರುತ್ತೆ. ಯಾಕಪ್ಪ ಅಂತಂದರೆ ಈ ಸಿನಿಮಾ ಒಂದು ಆ ಜನ್ರೇಷನಲ್ಲಿ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ದೊಡ್ಡ ಸದ್ದನ್ನು ಮಾಡಿರಲಿಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಈ ಸಿನಿಮಾ ಸಾಕಷ್ಟು ಸದ್ದನ್ನು ಮಾಡಿತು. ಸೊ ಆದಷ್ಟು ಬೇಗ ಆ ಸಿನಿಮಾ ಬರಲಿ, ಅಭಿಮಾನಿಗಳು ಮತ್ತೆ ಚಿತ್ರಮಂದಿರದಲ್ಲಿ ಈ ಒಂದು ಸಿನಿಮಾನ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.